ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಾರದ ಟ್ಯುಟೋರಿಯಲ್ ವಿಡಿಯೋ ನಾನು ಶುರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ವಾರ ನಿಮಗೆ ಈ ವಿಡಿಯೋದಲ್ಲಿ ಮೋಸ್ಟ್ ಟ್ರೆಂಡಿಂಗಲ್ಲಿರೋ ಮತ್ತು ಮೋಸ್ಟ್ ಡಿಮ್ಯಾಂಡಿಂಗಲ್ಲಿರೋ ಬ್ಲೌಸ್ ಡಿಸೈನ್ ಪೇಂಟಿಂಗ್ನ ನಾನು ತೋರಿಸ್ತಾ ಇದ್ದೀನಿ. ಇದು ತಾಂಜಾವೂರ್ ಸ್ಟೈಲಲ್ಲಿರುತ್ತೆ ಪೇಂಟಿಂಗು. ಮೊದಲು ನಾವಿಲ್ಲಿಗೆ ಬ್ಲೌಸ್ಗೆ ನಮಗೆ ಎಲ್ಲಿ ಕರೆಕ್ಟಾಗಿ ಡಿಸೈನು ನಿಮ್ಗೆ ಬರಬೇಕು ಅಂತ ಮಾರ್ಕ್ ಮಾಡಿಕೊಂಡು ನೆಕ್ ಲೈನು ಮತ್ತು ಬ್ಯಾಕ್ ಬಾರ್ಡರ್ ಲೈನ್ ಏನಿರುತ್ತೆ ಅದನ್ನು ನೀವು ಮಾರ್ಕ್ ಮಾಡಿಕೊಂಡು ಈ ಡಿಸೈನ್ನ ನೀವು ಸೆಂಟ್ರಲ್ಲಿಟ್ಟು ಕಾರ್ಬನ್ ಶೀಟ್ ಅಟ್ಯಾಚ್ ಮಾಡಿ. ಇಲ್ಲಿ ನಾನು ವೈಟ್ ಕಾರ್ಬನ್ ಶೀಟ್ ಅಟ್ಯಾಚ್ ಮಾಡ್ತಾಯಿದ್ದೀನಿ, ಯಾಕಂದರೆ ಡಾರ್ಕ್ ಬ್ಲೌಸ್ ಪೀಸ್ ಇದೆ ಅದಕ್ಕೋಸ್ಕರ ನಾನು ಇಲ್ಲಿ ವೈಟ್ ಕಾರ್ಬನ್ ಅಟ್ಯಾಚ್ ಮಾಡಿದ್ದೀನಿ. ವೈಟ್ ಕಾರ್ಬನ್ ಹಾಕಿ 3 ಕಡೆ ಪಿನ್ ಹಾಕಿದ್ರೆ ನಮಗೇನಂದರೆ ಡಿಸೈನ್ ಮಾಡಬೇಕಾದ್ರೆ ಸ್ಕೆಚ್ ಮಾಡಬೇಕಾದ್ರೆ ಒಂಚೂರು ಮೂವ್ ಆಗ್ದಿರ ಸ್ಕೆಚ್ ಕ್ಲೀನಾಗಿ ಕರೆಕ್ಟಾಗೇ ಆಗುತ್ತೆ. ಫುಲ್ಲು ಪಿನ್ನು ರಿಮೂವ್ ಮಾಡೋಕ್ಕೆ ಮುಂಚೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಸ್ಕೆಚ್ ಕರೆಕ್ಟಾಗಿ ಬಂದಿದೆಯಾ ಏನು ಅಂತ ಚೆಕ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಿ. ಪಿನ್ನೆಲ್ಲ ರಿಮೂವ್ ಆದಮೇಲೆ ಇಲ್ಲಿ ನೆಕ್ಸ್ಟು ನಾನು ಇಲ್ಲಿ ಫ್ರೇಮ್ ಹಾಕ್ಕೊಂಡಿದ್ದೀನಿ. ಡಿಸೈನ್ಗೆ ಫ್ರೇಮ್ ಹಾಕಿ ಎಲ್ಲ ಟೈಟಾಗಿ ಸೆಟ್ಟೆಲ್ಲ ಆದಮೇಲೆ ಬಟ್ಟೆ ನೀವು ಅದನ್ನು ಪೇಂಟಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಮೊದಲಿಗೆ ಇಲ್ಲಿ ವೈಟ್ ಬೇಸ್ ಹಾಕ್ಕೊತಾ ಇದ್ದೀನಿ. ವೈಟ್ ಬೇಸ್ ಎಲ್ಲ ಇಲ್ಲಿ ಬಾಡಿ ಇದೆ, ಬರ್ಡ್ದು ಮತ್ತು ಪೀಕಾಕ್ಸ್ದು ಬಾಡಿ ಎಲ್ಲಿದೆ ಪ್ಯಾರೆಟ್ದು ಅಲ್ಲೆಲ್ಲ ವೈಟ್ ಬೇಸ್ ಹಾಕಿ ವೈಟ್ ಬೇಸ್ ಎಲ್ಲ ಡ್ರೈ ಆಗೋಷ್ಟರಲ್ಲಿ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ಅದು ಡ್ರೈ ಆಗಲಿ ಅಂತ. ಅದು ಬದಲು ನಾವು ನೆಕ್ಸ್ಟು ಗೋಲ್ಡ್ ಫೆದರ್ಸ್ಗೆ ಎಲ್ಲೆಲ್ಲಿ ಫೆದರ್ಸ್ ಬರುತ್ತೆ ಅಲ್ಲೆಲ್ಲ ನಾವು ಗೋಲ್ಡ್ ಬೇಸ್ ಹಾಕಬೇಕಾಗತ್ತೆ. ಯಾಕಂದರೆ ತಾಂಜಾವೂರ್ ಪೇಂಟಿಂಗಲ್ಲಿ ಗೋಲ್ಡೇ ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾವು ಇಲ್ಲಿ ಗೋಲ್ಡ್ ನಾವು ಎಲ್ಲೆಲ್ಲ ಹೈಲೈಟ್ ಮಾಡ್ತೀವಿ ಮತ್ತು ಫೆದರ್ಸ್ಗೆ ಎಲ್ಲನೂ ಗೋಲ್ಡ್ ಅಪ್ಲೈ ಮಾಡ್ತಾಯಿದ್ದೀನಿ. ಇದೇ ಥರ ನಿಮಗೆ ಪ್ರತಿ ವೀಕು ನಿಮಗೆ ಒಂದು ತಾಂಜಾವೂರ್ ಸ್ಟೈಲ್ ಡಿಸೈನ್ನ ನಾನು ಪೇಂಟ್ ಮಾಡಿ ಟ್ಯುಟೋರಿಯಲ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇಲ್ಲಾಂದರೆ ನಿಮಗೆ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡಿ ನೆಕ್ಸ್ಟು ನಿಮ್ಗೆ ಯಾವ ಥರ ಪೇಂಟಿಂಗ್ ಬೇಕು, ಯಾವ ಡಿಸೈನ್ ಬೇಕು ಅಂತ ಹೇಳಿದ್ರೆ ನಾನು ಅದೇ ಪೇಂಟಿಂಗ್ನ ನಿಮಗೆ ನೆಕ್ಸ್ಟ್ ವೀಕ್ ಟ್ಯುಟೋರಿಯಲಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟು ಇಲ್ಲಿ ಬರ್ಡ್ಸ್ ಏನಿದೆ ಆ ಬರ್ಡ್ಸ್ ಬಾಡಿಗೆಲ್ಲ ನೀವು ನಿಮ್ಮ ಕಲರ್ ಕಾಂಬಿನೇಷನ್ ಅದು ಡಾರ್ಕ್ ಕಲರ್ ಇದರಿಂದ ನಾನಿಲ್ಲಿ ಗ್ರೀನ್ ಕಲರ್ ಪ್ಯಾರೆಟ್ ಗ್ರೀನ್ ಕಲರ್ ಬೇಸ್ ಕಲರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಅದನ್ನು ಬ್ಲೆಂಡ್ ಮಾಡೋಕ್ಕೆ ಸೆಂಟರಲ್ಲಿ ವೈಟ್ ಯೂಸ್ ಮಾಡಿ ಶೇಡಿಂಗ್ ಕೊಡ್ತಾಯಿದ್ದೀನಿ. ಎಲ್ಲೆಲ್ಲಿ ಶೇಡಿಂಗ್ ನೆಸೆಸಿಟಿ ಇದೆ ಬಾಡಿನಲ್ಲಿ ಫುಲ್ ಶೇಡಿಂಗ್ ಕೊಡಬೇಕು. ಶೇಡಿಂಗ್ ಕೊಟ್ಟಾದಮೇಲೆ ಅದನ್ನು ಕ್ಲೀನಾಗಿ ಮರ್ಚ್ ಮಾಡಬೇಕು. ನಾವು ಶೇಡಿಂಗ್ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಅದು ಸಪ್ರೇಟ್ ಕಾಣಿಸ್ಬಾರ್ದು. ಕ್ಲೀನಾಗಿ ಮರ್ಚ್ ಆಗೋವರೆಗೂ ನಾವು ಅದನ್ನು ಬ್ಲೆಂಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಬೀಕ್ಗೆ ನಾನು ಆರೆಂಜ್ ಕಲರ್ ಕೊಟ್ಟಿದ್ದೀನಿ. ನೆಕ್ಸ್ಟು ಎಲ್ಲೆಲ್ಲಿ ಗೋಲ್ಡ್ ಬೇಸ್ ಹಾಕಿದ್ದೀನಿ ಅಲ್ಲೆಲ್ಲ ಹೈಲೈಟ್ ಮಾಡ್ತಾಯಿದ್ದೀನಿ. ಈ ಔಟ್ಲೈನರ್ 3D ಔಟ್ಲೈನರ್ ಪರ್ಲ್ ಮೆಟಾಲಿಕ್ ಗೋಲ್ಡ್ ಔಟ್ಲೈನರ್ ಇದೆಯಲ್ಲ ಅದನ್ನು ನಾನು ಎಲ್ಲೆಲ್ಲಿ 3D ಎಫೆಕ್ಟ್ ಬೇಕು ಅಥವಾ ಲೈನಿಂಗ್ ಬೇಕು ಔಟ್ಲೈನ್ ಕೊಡ್ತೀನಿ. ಮತ್ತು ಫೆದರ್ಸ್ಗೆ ಹೈಲೈಟ್ ಆಗೋಕ್ಕೋಸ್ಕರ ನಾನು 3D ಔಟ್ಲೈನರಿಂದ ಡಿಸೈನ್ಸ್ ಎಲ್ಲ ಹೈಲೈಟ್ ಮಾಡ್ಕೊತೀನಿ, ಫೆದರ್ಸ್ನ ಹೈಲೈಟ್ ಮಾಡ್ಕೊತೀನಿ. ಈ ತಾಂಜಾವೂರ್ ಪೇಂಟಿಂಗ್ ಅಂದರೆ ಗೋಲ್ಡ್ ತುಂಬ ಇಂಪಾರ್ಟೆಂಟ್. ಗೋಲ್ಡು ಮತ್ತು ಸ್ಟೋನ್ಸು ಮತ್ತು ಡೀಟೇಲಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಆದಷ್ಟು ನಿಧಾನವಾಗಿ ನಿಮಗೆ ಎಷ್ಟು ಒಂದೇ ದಿವಸದಲ್ಲಿ ಸ್ಕೆಚ್ಚು, ಒಂದೇ ದಿವಸದಲ್ಲಿ ಬೇಸು, ಪೇಂಟಿಂಗು ಇದೆಲ್ಲ ಒಂದೇ ದಿವಸದಲ್ಲಿ ಕಂಪ್ಲೀಟ್ ಆಗೋಕ್ಕಾಗಲ್ಲ. ಯಾಕಂದರೆ ಡ್ರೈ ಆಗಬೇಕು. ಅದಕ್ಕೋಸ್ಕರ ತುಂಬ ಟೈಮ್ ತೊಗೊಳುತ್ತೆ. ಅಟ್ಲೀಸ್ಟು ನೀವು ಪೇಂಟ್ ಮಾಡಾದಮೇಲೆ ಒಂದು 24 hours ಫುಲ್ ಪೇಂಟಿಂಗು ಡ್ರೈ ಆಗೋಕ್ಕೆ ಬಿಡಬೇಕು. ಅದಕ್ಕೋಸ್ಕರ ನೀವು ಒಂದೊಂದೇ ಡ್ರೈ ಆಗ್ತಾ ಇರೋಂಗೆ ಟೈಮ್ ವೇಸ್ಟ್ ಮಾಡ್ದಿರ ನಮ್ಗೆ ಎಲ್ಲೆಲ್ಲಿ ಬೇಕು, ಎಲ್ಲೆಲ್ಲಿ ಡ್ರೈ ಆಗಿದೆ ಅಲ್ಲೆಲ್ಲ ನಾವು ಟೈಮ್ ವೇಸ್ಟ್ ಮಾಡ್ದಿರ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟು ನೆಕ್ಗೆ ಎಲ್ಲೆಲ್ಲ ಹೈಲೈಟ್ ಆಗಬೇಕು ಅದನ್ನೆಲ್ಲ ಹೈಲೈಟರಿಂದ ಹೈಲೈಟ್ ಮಾಡಿಕೊಂಡು ಆದಷ್ಟು ಸ್ಟೋನ್ಸು ಫಿಕ್ಸ್ ಆಗೋ ಇದು ನೀವು ನಮಗೆ ಸ್ಟೋನ್ಸ್ ಫಿಕ್ಸ್ ಮಾಡಬೇಕಾದ್ರೆ ಸಪ್ರೇಟು ನೀವು ಫೆವಿಕಾಲ್ ಆಗಲಿ, ಇದು ಫೆವಿಕ್ರಿಲ್ ಗ್ಲೂ, ಫ್ಯಾಬ್ರಿಕ್ ಗ್ಲೂ ಆಗಲಿ ಏನೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ಹೈಲೈಟರೇ ನಿಮಗೆ ಗ್ಲೂ ಥರ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ನೀವು ಸಪ್ರೇಟ್ ಗ್ಲೂ ಏನು ಬೇಕಾಗಿಲ್ಲ, ಇದನ್ನೇ ನೀವು ಯೂಸ್ ಮಾಡ್ಬೋದು. ಈ ತಂಜಾವೂರ್ ಪೇಂಟಿಂಗೆಲ್ಲ 2 mm ಸ್ಟೋನ್ಸೇ ತುಂಬ ಯೂಸ್ ಆಗೋದು. ತುಂಬ ದೊಡ್ಡ ಸ್ಟೋನ್ಸ್ ಹಾಕಿದ್ರೆ ಆ ವೆಯ್ಟ್ಗೆ ಸ್ಟೋನ್ಸು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಆದಷ್ಟು 2 mm ಸ್ಟೋನ್ಸ್ನ ಯೂಸ್ ಮಾಡಿ. ನಾನು ಇವಾಗ ಹೊಸದಾಗಿ ಚಾನಲ್ ಶುರು ಮಾಡಿದ್ದೀನಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ.
ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ಪೇಂಟಿಂಗ್ನ ನಿಧಾನವಾಗೇ ಮಾಡಿ. ಇಲ್ಲಿ ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಕೈ ಮೂಮೆಂಟ್ ಎಲ್ಲ ಸ್ವಲ್ಪ ಫಾಸ್ಟಲ್ಲಿದೆ, ಯಾಕಂದರೆ ಇಲ್ಲಿ ತುಂಬ ಸ್ಲೋ ಆಗಿ ನಾನು ಮಾಡಿರೋ ಥರ ವೀಡಿಯೋ ಹಾಕಿದ್ರೆ, ಅಪ್ಲೋಡ್ ಮಾಡಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ವೀಡಿಯೋ. ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಪೀಡು ಜಾಸ್ತಿ ಮಾಡಿದ್ದೀನಿ. ನೀವು ಆದಷ್ಟು ನಿಧಾನವಾಗಿ ಪೇಂಟಿಂಗ್ ಮಾಡಿ. ಪೇಂಟ್ ಕಲರ್ಸ್ ಏನಾದರೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ, ನಿಮಗೆ ಅಷ್ಟು ಫ್ಲೋಯಾಗಿ ಬರ್ತಾಯಿಲ್ಲ ಬ್ರಷಲ್ಲಿ ಅಂತಂದರೆ, ನೀವು ವಾಟರ್ ಮಿಕ್ಸ್ ಮಾಡಿಬಿಡಿ. ಆದಷ್ಟು ನೀವು ಮೀಡಿಯಮ್ 1 ಅಂತ ಸಿಗುತ್ತೆ, ಅದನ್ನು ಮಿಕ್ಸ್ ಮಾಡಿಕೊಂಡು ಪೇಂಟಿಂಗ್ ಮಾಡಿ. ಫ್ರೆಂಡ್ಸ್, ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಆದಷ್ಟು ಚಿಕ್ಕ ಡಿಸೈನು, ಚಿಕ್ಕ ಪೀಕಾಕು ಇಂದ ಶುರು ಮಾಡಿ. ಇದು ತಂಜಾವೂರು ಪೇಂಟಿಂಗು ಆದಷ್ಟು ಸಿಲ್ಕ್ ಕ್ಲಾತ್ ಮೇಲೆ ಮಾಡಬೇಕಾಗತ್ತೆ. ಇದನ್ನು ಹ್ಯಾಂಡ್ ವಾಶ್ ಮಾಡಬಾರ್ದು, ನೀರಿಗೆ ಹಾಕ್ಬಾರ್ದು, ಡ್ರೈ ವಾಶ್ಗೆ ಮಾತ್ರ ಕೊಡಬೇಕಾಗತ್ತೆ. ನೋಡಿ, ಇಲ್ಲಿ ಸ್ಟೋನ್ಸು, ವೈಟ್ ಕಲರ್ ಸ್ಟೋನ್ಸ್ನ ನಾನು ಫುಲ್ಲು ರೌಂಡ್ಗೆ ಫಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಇಂಥ ಕಲರೇ ಹಾಕಬೇಕು ಅಂತ ಏನಿಲ್ಲ. ನಿಮಗೆ ಯಾವುದು ಸ್ಯಾರಿ ಕಲರ್ ಕಾಂಬಿನೇಷನು ನಿಮಗೆ ಮಾಡ್ತಾ ಗೊತ್ತಾಗುತ್ತೆ ಯಾವ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಥವಾ ಸ್ಯಾರಿ ನೋಡಿಕೊಂಡು ಸ್ಯಾರಿ ಬೇಸ್ ಮೇಲೆ ನೀವು ಸ್ಟೋನ್ಸು ಅಥವಾ ಕಲರ್ಸು ಬ್ಲೌಸ್ಗೆ ನೀವು ಪಿಕ್ ಮಾಡ್ಬೋದು. ನಾನು ನೆಕ್ಸ್ಟ್ ಇಲ್ಲಿ ಔಟ್ಲೈನ್ ಶುರು ಮಾಡ್ತಾಯಿದ್ದೀನಿ. ಔಟ್ಲೈನ್ಗೆ ನೀವು ಆದಷ್ಟು ತುಂಬ ಸಣ್ಣ ಬ್ರಿಸಲ್ಸ್ ಇರೋದು ತೊಗೋಬೇಕು. ನಾನು 00 ಬ್ರಷ್ನ ಇಲ್ಲಿ ತೊಗೊಂಡಿದ್ದೀನಿ. ಔಟ್ಲೈನು ತುಂಬ ಇಂಪಾರ್ಟೆಂಟ್. ಔಟ್ಲೈನ್ ಬರೀ ನೀವು ಔಟ್ಲೈನ್ ಮಾಡ್ದಿರಾ ವಿತೌಟ್ ಔಟ್ಲೈನ್ ಆದರೆ ಅದು ಅನ್ಫಿನಿಶ್ ಆಗುತ್ತೆ. ಔಟ್ಲೈನ್ ಮಾಡಿದ್ರೇ ಫಿನಿಶಿಂಗ್ ನಿಮಗೆ ಗೊತ್ತಾಗೋದು. ವಿತೌಟ್ ಔಟ್ಲೈನರ್ ನೋಡಿ, ನಾನು ಮೇಲ್ಗಡೆ ಪ್ಯಾರೆಟ್ಸ್ ಇದೆಯಲ್ಲ ಅವಕ್ಕೆಲ್ಲ ನಾನು ಔಟ್ಲೈನ್ ಹಾಕಿಲ್ಲ. ಅದು ಹಿಂಗೆ ಕಾಣಿಸ್ತಾ ಇದೆ. ಮತ್ತು ನಾನು ಇವಾಗ ಔಟ್ಲೈನ್ ಮಾಡ್ತಾ ಇರೋ ಪಿಕಾಕ್ ಹೇಗೆ ಕಾಣಿಸ್ತಾ ಇದೆ ಅಂತ ತುಂಬ ಡಿಫ್ರೆನ್ಸ್ ಇರುತ್ತೆ. ನೀವು ನೀವು ಹೈಲೈಟರಲ್ಲಿ ನೀವು ಹೈಲೈಟ್ ಮಾಡಿದ್ದೀರಲ್ಲ, ಅದೆಲ್ಲ ನಿಮಗೆ ಇನ್ನೂ ಎದ್ದು ಕಾಣಿಸುತ್ತೆ. ಅದು ಔಟ್ಲೈನು ಬ್ಲ್ಯಾಕಲ್ಲಿ ಹೈಲೈಟ್ ಮಾಡಿ ಮಧ್ಯ ನೀವು ಔಟ್ಲೈನ್ ಕೊಟ್ಟಾಗ ಅದು ಡಿಸೈನು ನೀವು ಪರ್ಫೆಕ್ಟಾಗಿ ನೀವು ಎಲ್ಲೆಲ್ಲಿ ಏನೇನಿದೆ, ಫೆದರ್ಸ್ ಆಗಲಿ, ಬಾಡಿ ಆಗಲಿ, ಕಣ್ಣು, ಇದಕ್ಕೆಲ್ಲನೂ ನಿಮಗೆ ಸಪ್ರೇಟಾಗಿ ನಿಮಗೆ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಔಟ್ಲೈನ್ ಮಾಡೋದ್ರಿಂದ. ಔಟ್ಲೈನ್ನ ನೀವು ಫುಲ್ಲು ಬ್ಲ್ಯಾಕಲ್ಲಾದರೂ ಮಾಡ್ಬೋದು, ಅಥವಾ ರೆಡ್ ಆ್ಯಂಡ್ ಬ್ಲ್ಯಾಕ್ ಸ್ವಲ್ಪ ಮಿಕ್ಸ್ ಮಾಡಿ ಮಾಡ್ಬೋದು, ಅಥವಾ ಡಾರ್ಕ್ ಬ್ರೌನು ಅದರಲ್ಲಾದರೂ ಹೈಲೈಟ್ ಮಾಡ್ಬೋದು. ಇಲ್ಲಿ ನಾನು ಬ್ಲ್ಯಾಕ್ ಯೂಸ್ ಮಾಡ್ತಾಯಿದ್ದೀನಿ. ಬ್ಲ್ಯಾಕಿಂದ ಔಟ್ಲೈನ್ ಕೊಡ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮಗೆ ಪದೇ ಅದೇ ಹೇಳ್ತಾ ಇದ್ದೀನಿ ಅಂತ ಇದು ಮಾಡ್ಕೋಬೇಡಿ. ನಾನು ನಿಮಗೆ ನೆಕ್ಸ್ಟು ಡಿಸೈನ್ ನಿಮಗೆ ಯಾವ್ದು ಬೇಕು ಅಂತ ಹೇಳಿದ್ರೆ ನಾನು ಆ ಡಿಸೈನ್ನೇ ನಿಮಗೆ ಟ್ಯುಟೋರಿಯಲಲ್ಲಿ ನಿಮಗೆ ನೆಕ್ಸ್ಟ್ ವೀಕಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಪ್ಲೀಸ್ ಏನು ಹೆಸಿಟೇಟ್ ಇಲ್ದಿರ ನೀವು ಯಾವ ಡಿಸೈನ್ ಬೇಕು ಅಂತ ಕೇಳಿ. ನಾನು ಅದನ್ನು ನೆಕ್ಸ್ಟ್ ವೀಕಲ್ಲಿ ಆದಷ್ಟು ಬೇಗ ನಿಮಗೆ ಟ್ಯುಟೋರಿಯಲ್ ತೊಗೊಂಬರ್ತೀನಿ ನೆಕ್ಸ್ಟ್ ವೀಕಲ್ಲಿ. ಇವಾಗ ತಂಜಾವೂರು ಪೇಂಟಿಂಗ್ ಬ್ಲೌಸಸ್ಸು ಮತ್ತು ಸ್ಯಾರೀಸ್ ಎಲ್ಲ ತುಂಬ ಟ್ರೆಂಡಿಂಗಲ್ಲಿದೆ. ಮತ್ತು ಇದು ತಂಜಾವೂರು ಪೇಂಟಿಂಗ್ ಅಲ್ದಿರ ಫಸ್ಟು ಪೇಂಟಿಂಗ್ ಮಾಡಿಬಿಟ್ಟು ಅದರಲ್ಲಿ ನೆಕ್ಸ್ಟ್ ಔಟ್ಲೈನೆಲ್ಲ ನೀವು ಅವರು ಇವಾಗ ಬೊಟಿಕಲ್ಲೆಲ್ಲ ಜರ್ದೋಸಿ ವರ್ಕ್ ಕೊಡ್ತಾರೆ. ಅದುವಾಗ ಇನ್ನೂ ತಂಜಾವೂರು ಪೇಂಟಿಂಗ್ ಇನ್ನೂ ತುಂಬ ಹೈಲೈಟಾಗಿ ರಿಚ್ಚಾಗಿ ಕಾಣಿಸುತ್ತೆ. ನೀವು ಆ ಥರನೂ ಮಾಡ್ಬೋದು. ಫಸ್ಟು ನೀವು ತಂಜಾವೂರು ಪೇಂಟಿಂಗ್ ಮಾಡಿಕೊಂಡು ಅದಕ್ಕೆ ನೀವು ಔಟ್ಲೈನ್ನ ಎಂಬ್ರಾಯ್ಡ್ರಿ ಅಥವಾ ಜರ್ದೋಸಿ ವರ್ಕ್ ಔಟ್ಲೈನ್ ಕೊಟ್ಟರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬ್ಲೌಸ್ಗೆ. ಎಂಬ್ರಾಯ್ಡ್ರಿ ಗೊತ್ತಿರೋರು ಅದನ್ನು ನೀವು ಟ್ರೈ ಮಾಡ್ಬೋದು. ತಂಜಾವೂರು ಪೇಂಟಿಂಗು ಇದು ತಮಿಳ್ನಾಡಲ್ಲಿ ಫಸ್ಟು ಅದು ಒರಿಜಿನೇಟ್ ಆಗಿದ್ದು. ಅಲ್ಲೇ ತಂಜಾವೂರು ಅಂತ ಊರು ಕೂಡ ಇದೆ. ಆ ಹೆಸರಲ್ಲೇ ಇದು ಪೇಂಟಿಂಗ್ ತುಂಬ ಫೇಮಸ್ ಆಗಿರೋದು. ನನಗೆ ಬರೀ ಫ್ಯಾಬ್ರಿಕಲ್ಲಿ ಪೇಂಟ್ ಮಾಡೋದು ಮಾತ್ರ ಗೊತ್ತು. ತಂಜಾವೂರು ಪೇಂಟಿಂಗ್ ಅಂದರೆ ಈ ಗಾಡಸ್ದು ಫೋಟೋಸು ಅದೆಲ್ಲ ಮಾಡ್ತಾರಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಇದು ಫ್ಯಾಬ್ರಿಕ್ ಮೇಲೆ ಮಾಡೋದು ಮಾತ್ರ ಮೇಲ್ಗಡೆ ಸರ್ಕಲ್ ಮೇಲೆ ಇದೆಯಲ್ಲ, ನಾನು ಇದನ್ನು ಮಾತ್ರ ಡಿಸೈನು ಅದು ಸಿಂಪಲ್ಲಾಗಿದೆ. ಅದಕ್ಕೂ ಕೂಡ ಬ್ಲ್ಯಾಕಲ್ಲಿ ಔಟ್ಲೈನ್ ಕೊಡ್ತಾಯಿದ್ದೀನಿ. ಅದು ಕೊಟ್ರೇ ಅದು ಗೋಲ್ಡ್ ಕಲರ್ ಹೈಲೈಟಾಗಿ ಕಾಣಿಸೋದು. ಆ ಸರ್ಕಲ್ಗೂ ಕೂಡ ಔಟ್ಲೈನ್ ಕೊಡ್ತಾಯಿದ್ದೀನಿ. ಬ್ಲ್ಯಾಕ್ ಕಲರಲ್ಲೇ ಔಟ್ಲೈನ್ ಕೊಡ್ತಾಯಿದ್ದೀನಿ. ಒಳಗಡೆ ಮತ್ತು ಹೊರಗಡೆ ಸರ್ಕಲ್ ಏನಿದೆ ಅದಕ್ಕೆ ಔಟ್ಲೈನ್ ಕೊಡ್ತಾಯಿದ್ದೀನಿ.
ಫ್ರೆಂಡ್ಸ್ ಎಲ್ಲ ಆದಮೇಲೆ ನೆಕ್ಸ್ಟು ಇಲ್ಲಿ ನೆಕ್ಗೆ ಏನಿದೆ ಮೇಲ್ಗಡೆ ಹೈ ನೆಕ್ ಬಂದಿದೆಯಲ್ಲ ಆ ನೆಕ್ ಪಾರ್ಟ್ಗೆ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಫಸ್ಟು ಒಂದು ಔಟ್ಲೈನರಲ್ಲಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ತ್ರೀ ಲೈನ್ಸ್ ಹಾಕಿ ನೆಕ್ಸ್ಟು ಒಂದು ಡಾಟು 3 ಲೈನ್ಸ್ ಡಾಟ್ ಇಡ್ತಾಯಿದ್ದೀನಿ. ಆ ಡಾಟ್ಸ್ಗೆ ಏನು ಮಾಡ್ತಾಯಿದ್ದೀನಿ, ನಾನು ವೈಟ್ ಕಲರ್ ಕುಂದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು 3 ಲೈನ್ಸ್ ಆದಮೇಲೆ ಒಂದು ಡಾಟ್, ಅದನ್ನು ನಾನು ವೈಟ್ ಕಲರ್ ಕುಂದನ್ಸಲ್ಲಿ ಹೈಲೈಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಬೇಕು ನೆಕ್ ಲೈನ್ ಡಿಸೈನು ಆ ಥರ ನೀವು ಮಾಡ್ಕೋಬೋದು. ಇವಾಗ ನೆಕ್ ಪಾರ್ಟ್ ಎಲ್ಲ ಆಲ್ಮೋಸ್ಟ್ ಆಗಿದೆ. ನೋಡಿ ನೆಕ್ಕು ಈ ಥರ ಕಾಣಿಸುತ್ತೆ. ಮತ್ತು ಇವಾಗ ಬಾರ್ಡರ್ ಲೈನ್ಗೆ ನಾನು ಸಿಂಪಲ್ ಪ್ಲೇನ್ ಒಂದು ಲೈನ್ ಹಾಕ್ತಾಯಿದ್ದೀನಿ ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಡಿಸೈನ್ಸ್ ಏನು ಕೊಡ್ತಾಯಿಲ್ಲ. ಯಾಕಂದರೆ ಮೇಲ್ಗಡೆ ಪೀಕಾಕು ಇದು ನೆಕ್ ಲೈನ್ ಎಲ್ಲ ಸ್ವಲ್ಪ ಗ್ರ್ಯಾಂಡಾಗೇ ಬಂದಿದೆ. ಅದಕ್ಕೋಸ್ಕರ ನಾನಿಲ್ಲಿ ಕೆಳಗಡೆ ಬಾರ್ಡರ್ ಲೈನ್ ಏನಿದೆ ಅದಕ್ಕೊಂದು ಸ್ವಲ್ಪ ಶೇಪ್ ಕೊಟ್ಟಿದ್ದೀನಿ. ಮೇಲೆ ಸೆಂಟರಲ್ಲಿ ಸ್ವಲ್ಪ ಮೇಲೆ ಹೈಲೈಟ್ ಆಗೋ ಥರ ಬಂದಿದೆ. ನೆಕ್ಸ್ಟು ಅದು ಸಿಂಗಲ್ ಲೈನು ಸ್ವಲ್ಪ ಅಗಲಕ್ಕೆ ಲೈನ್ ಮಾಡಿ ಅದನ್ನು ಹೈಲೈಟ್ ಮಾಡ್ತಾಯಿದ್ದೀನಿ ಗೋಲ್ಡ್ ಕಲರ್. ಮತ್ತು ಸೆಂಟರಲ್ಲಿ ಒಂದು ಸ್ಟೋನ್ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವೈಟ್ ಕಲರಲ್ಲಿ. ಯಾಕಂದರೆ ನೆಕ್ ಲೈನ್ ಬಾರ್ಡರೂ ವೈಟ್ ಸ್ಟೋನ್ ಮಾಡಿ. ಫೈನಲ್ ಔಟ್ಪುಟ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.